ನಾಳೆ ನಡೆಯುವ ಕಾರ್ಯಕ್ರಮ ವಿಚಾರಗಳ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಮನವರಿಕೆ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬರುವ 21 ಭಾನುವಾರ ನಮ್ಮ ಪರಮ ಪೂಜ್ಯ ಗುರುದೇವರ 5ನೇ ವರ್ಷದ ಪವಿತ್ರ ಪುಣ್ಯ ಸ್ಮರಣೆಯ ಪವಿತ್ರ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಪ್ರತಿ ವರ್ಷವೂ ಕೂಡ ಜನವರಿ 21 ಸರ್ಕಾರದಿಂದ ದಾಸೋಹ ದಿನ ಅನ್ನುವಾಗಿ ಆಚರಣೆ ಮಾಡಬೇಕು ಅಂತೇಳಿ ಅದಕ್ಕೆ ಘೋಷಣೆಯನ್ನು ಮಾಡಿದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮಠದಲ್ಲಿ ಪ್ರತಿ ವರ್ಷವೂ ಕೂಡ ಜನವರಿ 21ನೇ ತಾರೀಕು ಪೂಜ್ಯರ ಪುಣ್ಯ ಸ್ಮರಣೆಯನ್ನು ಮಾಡುವಂತಹ ಕಾರ್ಯಕ್ರಮ ಅದು ನಮ್ಮ ಮಠದ ಒಂದು ಕಾರ್ಯಕ್ರಮಗಳಲ್ಲಿ ಅಭಿನ್ನವಾಗಿರುವಂಥದ್ದು. ಪರಮ ಪೂಜ್ಯರ ಲಿಂಗೈಕ್ಯರಾಗಿ 5 ವರ್ಷ ಸಲ್ತಾ ಇದೆ. ಅದರ ಸ್ಮರಣಾರ್ಥವಾಗಿ ಬರುವ ಭಾನುವಾರ ಒಂದು ಪುಣ್ಯ ಸ್ಮರಣೆಯ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಬೆಳಗ್ಗೆ ಪೂಜಾಧಿಕಾರಿಗಳು ಗದ್ದಿಗೆ ನಡೀತದೆ. ಆನಂತರ ಪೂಜ್ಯರ ಒಂದು ಪುತ್ಥಳಿಯ ಮೆರವಣಿಗೆಯನ್ನು ನಾವು ಮಠದ ಆವರಣದಲ್ಲಿ ನಡೆಸ್ಕೊಂಡು ಬರ್ತೇವೆ. ಆ ಪುತ್ಥಳಿಯ ಉತ್ಸವದ ನಂತರ ಇನ್ನು ಅತಿಥಿಗಳೆಲ್ಲ ಬರ್ತಾ ಇದ್ದಾರೆ. ನಿಮಗೆಲ್ಲ ತಿಳಿದಾಗಿ ಮುಖ್ಯಮಂತ್ರಿಗಳು ಇದರ ಉದ್ಘಾಟನೆಗೆ ಒಪ್ಪಿಕೊಂಡಿದ್ದಾರೆ, ಆಗಮಿಸ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಅನೇಕ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದೇವೆ. ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಸಿದ್ಧಗಂಗಾ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯನ್ನು ಮುಂಭಾಗದಲ್ಲಿ ಒಂದು ಬ್ಲಾಕನ್ನು ಕಟ್ಟಿಸಿದ್ದೇವೆ. ಅದರ ಉದ್ಘಾಟನೆ